ಮಾಲ್ಪೇಟ್ ಮೇಲೆ ಹೋಗ್ಬೇಕು ಹೋದ್ರೆ. ಹೌದಲ್ಲ ಇವು ಸ್ಟಿಕ್ ನಮ್ಗೆ ಗೊತ್ತು ನನ್ನ ಮರ ಈ ಕಡೆ ಇದೆ ಅಷ್ಟು ಮುಟ್ಟಿರೋದು ಹೋಗ್ತಾ ಇಲ್ಲ ಅಲ್ಲಿ. ನೋಡಿ ಐತೆ ಸೊಳ್ಳೆ ನೋಡಿ ಒಳಗೆ ಯಾರಿದ್ರಲ್ಲಿ ನಾಯಿ ಒಂದು ವರ್ಷ ಅಲ್ಲ ನಾಯಿ ಲೈಟ್ ಎಲ್ಲಿತ್ತ ಒಳ ಲೈಟ್ ಇಲ್ಲ ಒಳ ಲೈಟ್ ಎಲ್ಲಿತ್ತಲ್ಲ ಪರಿಸ್ಕರ ಹಾ ಮಂಡೆ ಈ ಕಡೆ ಉಂಟು ಕೆಳಗಡೆ ಇಳಿತದೆ ಎಲ್ಲಿ ಇಳಿತ ಈ ಕಡೆ ಬರುತ್ತೆ ಈಗ ಚಿತ್ರ ನೀವು ಚಿತ್ರ ಮಂಡೆ ಕೊಡೋದಿಲ್ಲ ಈಗ ಮಂಡೆ ತೋರಿಸಿಲ್ಲ ಮಂಡೆ ಅಲ್ಲೇ ಇತ್ತು ಕೊಡೋದಿಲ್ಲ ಪೆಟ್ಟು ಮಾಡುವಂಗಿಲ್ಲ ಅದು ಇದರಲ್ಲಿ ಇದೆ ಮಂಡ್ಯ ಮ್ಯಾಲ್ಗಡೆ ಇತ್ತು ಮಂಡೆ ಇದೆ 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 ಅಲ್ಲೇ ತಿರ್ಕೊಂಡಿದೆ ಅದು ಸ್ವಲ್ಪ. ಹೌದು ಹಂಗೆ ಅವಶ್ಯಕತೆ ಇಲ್ಲ ಈಗ ಇನ್ನೊಂಚೂರು ಹೈಟ್ ಮಾಡಬೇಕದ ಅಷ್ಟೇ ಪೂರ ಸ್ವಲ್ಪ ಐತೆ ಸಾಕು ಸೀಟ್ ಮುಂದೆ. ಅಲ್ಲಿ ಒಳ ಬರ್ಬೋದು ನೋಡಿ ಅಲ್ಲೇ ಒಳಗಡೆ ಗ್ಯಾಪ್ ಆಯ್ತು. ಒಳಗಡೆ ಗ್ಯಾಪ್ ಆಯ್ತಾ ಇಲ್ಲ ಇತ್ತು ನೀವು ಮುಂದೋಗ್ಬೇಡ. ಮುಂದೆ ಹೋಗ್ಬೇಡ. ಒಳ ಹೋಯ್ತಾ ಕಡೆ ಅಲ್ಲೇ ಅಮ್ಮಿದ್ರ ಒಳ ಬರ್ಲಿಲ್ಲ ಅಲ್ಲಿ ಕೋಲಕ್ಕಿದ್ದಾರೆ ಅಲ್ಲಿ ಹೋಗಿ ಬಿಡ್ಬೇಡಿ ಅಲ್ಲಿ ಕೆಳಗಡೆ ಇತ್ತೀಗ ರೊಕ್ಕ ಕೊಡ್ತಿದ್ದೆ ಅವ್ರಿಗೆ ರೊಕ್ಕ ಕೊಡ್ತೀವಿ ಅವ್ರು 10 ಜನ ಇದ್ರೆ ಆ ಚೀಲ ತಗೊಂಬನ್ನಿ ಚೀಲ ತಗೊಂಬನ್ನಿ ಆ ಕಪ್ಪು ಚೀಲ ಅಲ್ಲಿ ಚೀಲ ಕೊಡುವ ಈಗ ಚೀಲ ಕೊಡುವಾಗ ಎತ್ತಿ ಬಿಟ್ಕೊಂಡು ನಾವು ಕೆಲಸ ಮಾಡ್ತೇವೆ ಅಲ್ಲ ನಾವು ಕೆಲಸ ಮಾಡ್ತೇವೆ ಹಿಂದ್ಗಡೆ ಬರ್ತದೆ ವಾಪಸ್ ಜಾಗ್ರತೆ ಮಾಡ್ರೆ ಗೊತ್ತಾಯ್ತದೆ ಅದಕ್ಕೂ ಮರಿ ಹಾಕ್ತಾರೆ ಕೆಳಗೆ ಸಣ್ಣದಂತ ಮರಿ ಹೋಯ್ತಾ ಆಯ್ತಲ್ಲ ಸರ್ ಬಾಲಕ ಯಾಕಂದ್ರೆ ಕಾಣುತ್ತಾ ಈಗ ಇದು ಸ್ವಲ್ಪ ರೇಖೆ ಹೇಳ್ತೆ ಬಿಟ್ಟು ಸಿಕ್ಕುದಿಲ್ಲ ಬಾಗಿ ಹೇಳಿ ಬಿಟ್ಟು ಸಿಕ್ಕುದಿಲ್ಲ ಚೀಲ ಕೊಡಿ
ಒಂದು ಬಲಿತದೆ ತ್ವರ ಬಲಿತದೆ ತ್ವರ ಬಲಿತದೆ ತ್ವರ ಬಲಿತದೆ ತ್ವರ ಬಲಿತದೆ ತ್ವರ ಬಲಿತದೆ ಅದೀಗ ದೂರ ತಕ್ಕ ಬಿಟ್ಬಿಡಿ ಬಿಡ್ಬೇಡ ಮಗ ಅದು ಬಿಡ್ಬೇಡಿ ಹಾಗಿರ್ಲಿ ಹಾಗೆ ಬಳ್ಳಿ ಕೊಡಿ ಬಳ್ಳಿ ಕೊಡಿ ಬೇಗ ಅಲ್ಲ ಅಲ್ಲಿ ಕೊಡಿನಿ ಅದು ಇಟ್ಕೊಳ್ಳಿ ಇಲ್ಲ ಅಂತ ತಂದು ಅವ್ರು ಹಿಡಿದ ಕೈಯಲ್ಲೇ ಹಿಡಿದಿದ್ದವನು ಹಿಡಿದು ಸಿಮೆಂಟ್ ಚೀಲದಲ್ಲಿ ಹಾಕಿದ್ದ ಕೋಣಿ ಚೀಲದಲ್ಲಿ ಹಾಕಿ ಬಚ್ಚಲು ಕೂತ್ಕೊಂಡು ಕೂತ್ಕೊಳ್ಳಿ ಕೈ ತಗೊಂಡು ಅಂತೇಳಿ ಯಾರು ಬೇಕು ಹೋಗ್ಲಿಕ್ಕೆ ಹೋಗುದಿಲ್ಲ ಕಡೆಗೆ ನನ್ನ ಕರೆದ ಸರಿಯಾಗಿ ಬಿಟ್ಟು ಹಾಕು ಅಂತೇಳಿ ನಾನಾಗ ಕೂತ್ಕೊಂಡು ನಾನು ಬೈಕ್ ಚಾಲು ಮಾಡಿದೆ ಅವ್ನು ಹಿಡ್ಕೊಂಡು ತಗೊಂಡು ಹೋಗಿ ಒಂದು ಕೆರೆ ಹತ್ತಿರ ತಿಳ್ಕೊಂಡು ಹೋಗಿ ಬಿಟ್ಟು ಅದು ಹಾಗೆ ಅಲ್ಲಿ ಈಗ ಲೋಕ ಬಿಟ್ಟಿರ್ಬೇಕಲ್ಲ ಮತ್ತೊಂದು ಬಳ್ಳಿ ಹಿಕ್ಕಮ್ಮ ಇದು ಹಿಡ್ಕೊಳ್ಳಿ ಅವರು ಇಲ್ಲಿ ಬನ್ನಿ ನಾಳೆ ಎತ್ತಿ ಇಟ್ಕೊಳ್ಳಿ ಹಂಗೆ ಎತ್ತಿ ಇಟ್ಕೊಳ್ಳಿ ರಾವ್ ಚಿಕ್ಕರ ಯಾವುದು ಲಾಕ ಲಾಕ್ ಒಂಚು ಮೇಲೆ ಸ್ಟಿಕ್ಕಲ್ಲೇ ಇತ್ತಾ ಸ್ಟಿಕ್ ಹಂಗೆ ಬರ್ತಿಲ್ಲ ಅದು ಕಟ್ ಹಾಕಿದ್ದು ತಡೆ ತಡಿ ಒಂದು ನಿಮಿಷ ತಡೆ ಇದೊಂದು ಚೂರು ಕಟ್ ಹಾಕೊಂಡು ಸ್ವಲ್ಪ ಕೆಳ ಮಾಡ್ಕೊಳ್ತಾರೆ ತಡೆ ಬಿಡಿ ಬಿಡಿ ಮಾಡ್ತಾರೆ ಇಲ್ಲಿದೆ ನೋಡಿ ಮಂಡ್ಯದದ್ದು ಈ ಸೈಡ್ ಮಂಡ್ಯಲ್ಲಿ ಇತ್ತಾ ಈ ಸೈಡ್ ಇತ್ತು ಮಂಡ್ಯಲ್ಲಿ ಇತ್ತಲ್ಲ ಇರ್ತದೆ ಹಲೋ ಹಲೋ ಹೇಳಿ ಇವಾಗ ಬಗ್ಗೆ ಅಡ್ಡಿಲ್ಲ ಮಧ್ಯಾಹ್ನ ಹೇಳೋದು ನಿಮಗೆ ಅಡ್ಡಿಲ್ಲ ಅಡ್ಡಿಲ್ಲ ಡೇಟ್ ಹೇಳ್ತೀನಿ ಮಧ್ಯಾಹ್ನ ತೆಗಿನಿ ಹಿಡ್ಕೊಳ್ಳಿ 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 ಸಾಕು ತೆಗಿ ಮಗ ತೆಗಿ ಗೊತ್ತು ತೆಗಿನಿ ಅದು ಬಿಡು ಇಷ್ಟು ತೆಗೋ ತೆಗಿ ಕಾಂಬದು ನಾವು ಅದು ಎದ್ದುಕೊಳ್ಳೋದೇ ಇಲ್ಲ ನ್ಯಾಕ್ ತಿರುಗುತ್ತಾನ ಇದೆಲ್ಲ ಹಾಗೆ ಮಾಡಿ ಒಂದು ಸರ್ಪ ನಾವು ಬೈಟಾಯಿ ಪಾರ್ಟಿಯವ್ರು ಕೊಟ್ಟದ್ದು ಬರೀ ನಾಗರಾವ್ ಹಿಡಿದು 2,000 ರೂಪಾಯಿ 1,90,000 ರೂಪಾಯಿ ಲೆಕ್ಕ ಖರ್ಚಾಯ್ತು. ಇನ್ನೂ ಕೇಸ್ ಮುಗಿಲಿಲ್ಲ. ಇದರಲ್ಲಿ ಇತ್ತು ಲೋಕಾಯುಕ್ತ ಕೋರ್ಟಾಗೆಲ್ಲ ಇತ್ತು ಬೆಂಗಳೂರಿಗೆ. ಓಯ್ ಉಡುಪಿ ಹೋಗಿ ಟ್ರೀಟ್ಮೆಂಟ್ ಮಾಡ್ಕೊಂಡೆ. ಡಾಕ್ಟರ್ ಮೇಲೆ ಬಿಡ್ಲಿಲ್ಲ ನಾನೀಗ. ಇದು ಯಾಕೆ ಆಗಿನ ಸಂಚಾರ ಗೊತ್ತುಂಟವ್ರೆ, ಕಾರ್ಡ್ ಹೋದ್ ಒಂದ್ ಕಡೆ ಆದ್ರೆ ಎಲ್ಲಾನು ಗುಡ್ಡೆ ತಗೊಂಡು ಜೆಸಿಬಿ ಹಾಕೋದು ಹಾಕೋದು. ಗೌರ್ಮೆಂಟ್ ಲ್ಯಾಂಡ್ ಆಗಲಿ ಹಾಸ್ಪಿಟಲ್ ಲ್ಯಾಂಡ್ ಅಲ್ಲ, ಅದು ಹೇಳೋರಿಲ್ಲ ಕೇಳೋರಿಲ್ಲ. ಅದು ಎಲ್ಲಿ ವಾಸಸ್ಥಾನ ಇಲ್ಲ ಅಲ್ಲ, ಅದು ಊರಿಗೆ ಬರ್ಬೇಕಲ್ಲ ಅದು. ಹಂಗತ್ತ ಪೂರ ದಶ ಅಲ್ವಾ ಫುಲ್ ಫೋಟೋ ಬಂತ ಸರ್ ಅದು ದಾಳಿ ಮಾಡಿ ಹೆಂಗ್ ಗೊತ್ತಾ ವಿಜಯ್ ಸರ್ ಅದು ನಂಗೆ ಗಂಟದು ಯಾವ ರಥ ಅವ್ರು ನಮ್ಮ ಬಳಗರ ಫಾರೆಸ್ಟ್ ಅಲ್ಲ. ಹೌದು ಬೋರ್ಡ್ ಇದೆ ಚಿಕ್ಕ ಬಂದ ಸರ್ ಇಲ್ಲಿ ಹೋಯ್ ಬಿಟ್ಟಿತ್ರಿ, ಕಾಲ ಬಿಟ್ಟಿತ್ರಿ. ಒಗ್ಗೂರ ಹೆಚ್ಚು ಕಡಿಮೆ ಇದೆ ಅಂದ್ರೆ ಮುಗೀತದ. ಇದು ಡೇಂಜರ್ ಇದೆ.
ಹೆಬ್ಬಾವೆಲ್ಲ ಬಾಯ ಅವು ಸಾಧಾರಣರು ಇದ್ರೆ ಹೆಬ್ಬಾವು ಹಿಡಿದು ಸುಲಭ. ಈ ಫಾರೆಸ್ಟ್ ಎಲ್ಲ ಹಿಡಿತಾರೆ ಇವರು. ಅಲ್ಲೇ ಲಾಕ್ ಮಾಡಿದ ಕೂಡಲೇ ಒಬ್ಬ ಹಿಂದೆ ಬಾಲಕ್ಕೆ ಕೈ ಹಾಕ್ಬೇಕು. ಇಲ್ಲದಿದ್ರೆ ಅಂತ ಅವ್ರ ತಿಪ್ಪ ಹಾಕಿ ನಮ್ಮ ಬೆನ್ನು ಮೂಳೆ ಎಲ್ಲ ಮುರಿದು ಬಿಡುತ್ತೆ. ಸಖತ್ ತಾಕತ್ತು. ಇಲ್ಲ ಗೋಪಾಲ ಮಾಸ್ಟರ್ ಸದಾಶಿವ ಮಾಸ್ಟರ್ ಕಚ್ಚಿತ್ತಲ್ಲ, ಎರಡು ಕಡೆ ಬಾಯಿ ಹಾಕಿತ್ತಲ್ಲ. ಅಲ್ಲ ನನಗೂ ಕಚ್ಚಿತ್ತು. ನಾನು ಒಂದು ಟಿ ಇಂಜೆಕ್ಷನ್ ತಗೊಂಡೆ ಅಷ್ಟೇ. ಅಡ್ಮಿಟ್ ಆಗಿರೋದು. ಅಲ್ಲ ಅದಕ್ಕೆ ಅಡ್ಮಿಟ್ ಆಯ್ಕಂತ ಹೇಳಿಲ್ಲ ಅಲ್ಲ ಅವ್ರ ಭಯ. ಹಿಂದ್ಗಡೆ ನಾನು ಹರೀಶ್ವರ ಮೀನ್ ತರಕ್ ಹೋಗಿದ್ದೆ, ಅಲ್ಲಿ ಒಬ್ರು ಬಂದಿದ್ರ ನೋಡಿ. ಶೆಟ್ರ ಯಾರು ಅವ್ರು ಹೇಳಿದ್ರ ಅವ್ರದ್ದು ಈ ಒಂದು ಬೆಟ್ಟ ಇದು ಉಂಟಲ್ಲ, ಈ ಬೆಟ್ಟಿಗೆ ಬಂದು ಬಾಯಿ ಹಾಕೊಂಡಿದ್ದಂತೆ. ಅವ್ರು ಮತ್ತೊಂದು ಬೆಟ್ಟಿನ ಕೊಟ್ಟಿದ್ದ. ಆಗ ಅದನ್ನು ಸ್ವಲ್ಪ ಲೂಸ್ ಮಾಡ್ತಾ ಕಟ್ಟಲಿಕ್ಕೆ ಅಂತ ಹೇಳಿ ಈ ಬೆಟ್ಟ ಎರಡು ಬೆಟ್ಟಿನ ಹೇಳ್ಕೊಂಡಿದ್ರಂತೆ ಅವರು. ಹೆಬ್ಬ ಉಂಟಲ್ಲ ಕಚ್ಚಿರ ಒಂದು ಆಂಟಿ ವ್ಯಾಕ್ಸಿನ್ ಇಂಜೆಕ್ಷನ್ ತಗೊಂಡು ಸರಿ. ಮಣಿಪಾಲದಲ್ಲಿ ಇದು ಮಾಡಿ ಏನು ಬೇಕಂತ ಹೇಳಿಲ್ಲ, ಹೆದರ್ಕೊಳ್ಬಾರ್ದು. ಯಾವ ಹಾವು ಕಚ್ಚಿದವಾಗೂ ನಮ್ಮ BP ಡೌನ್ ಆಗಬಾರ್ದು, ಮತ್ತೆ ಜಾಸ್ತಿ ಆಗಬಾರ್ದು, ಹೆವಿ ಆಗಬಾರ್ದು. ಹೆದರ್ಬಾರ್ದು ಭಯ. ನನಗೆ ನಾಗರಾವ್ ಹಿಡಿದು ಇಲ್ದಲ್ಲಿ ಹಾಕಿದ್ನಲ್ಲ, ಬೈಟ್ ಆಯ್ತು. ಬೈಟ್ ಆದ್ರೆ ನಮ್ಮ BP ನಾರ್ಮಲ್ ಇತ್ತು. ನನ್ನ ಕಡೆ ಕುಂದಾಪುರ ಟ್ರೀಟ್ಮೆಂಟ್ ಸಿಕ್ಕದೆ. ಇದು ಡಾಕ್ಟರ್ ದೇವಕ ಇಲ್ಲ ಕಡೆಗೆ ಹಾಲಡಿ ಇಲ್ಲ ಫುಲ್ಲಿಂದು ಸಣ್ಣ ಮುರಿದಿತ್ತು. ಇಮಿಡಿಯೇಟ್ಲಿ ನಾವು ಕೆಲವರು ಹೆಬ್ಬಾವು ಕಚ್ಚುದಿಲ್ಲ ಅಂತಾರಲ್ಲ. ಇಲ್ಲ ಕಚ್ಚವಪ್ಪ, ಹೆಬ್ಬಾವಿಗೆ ಹಲ್ಲಿರುವುದಿಲ್ಲ ಕಚ್ಚುಗೆ. ಹೇಳ್ತಿದ್ರು ಅದು ವಿಷದ ಅಲ್ಲ ಕರಗಸಲ್ಲ ಸರ್. ಇದನ್ನ ಎಲ್ಲಿ ಬಿಡ್ತೀರಿ ನೀವೀಗ? ಇದನ್ನ ಇಲ್ಲಿ ಆನೆಜರಿಯಲ್ಲಿ ಬಿಡ್ಬೇಕು. ಮತ್ತೆ ಇಲ್ಲೆಲ್ಲಿ ಬಿಡೋಕತ್ತಿಲ್ಲ. ಇಲ್ಲೆಲ್ಲಿ ಬಿಟ್ಟರೆ ಮತ್ತೆ ವಾಪಸ್ ಬರೋದು ಬೇಡ. ಮತ್ತೆ ನಾವು ಮನೆ ಮಾರಿದ್ದಲ್ಲಿ ಬಿಡೋದು ಇಲ್ಲ. ಯಾಕಂದರೆ ಸರ್ ಎಲ್ಲ ನಮ್ಮನ್ನು ವೀಡಿಯೋ ಎಲ್ಲ ನೋಡ್ತಾರಲ್ಲ, ಮನೆ ಮಾರಿದ್ದಲ್ಲಿ ಒಂದೂ ಬಿಡೋದಿಲ್ಲ ಇವ್ರೆ ನಾನು. ಯಾಕಂದರೆ ಹಿಡಿದದ್ದು ನಿಮ್ಮ ಬಿಟ್ಟರು ಧರ್ಮನೂ ಅಲ್ಲ ಅದು. ಅಲ್ಲ ನಾನು ಮಾಡೋದಿಲ್ಲ ಹಂಗಿದ್ರೆ. ಹಿಡ್ಕೊಟ್ರು ಮತ್ತೊಂದು ಕಡೆ ಬಿಟ್ಟು ಮತ್ತೆ ಯಾರ್ದು ಮನೆ ಹೋಗ್ಕೊಂಡದು ಅಂಥ ಹಡ್ಬಿ ಕೆಲಸ ಮಾಡೋದೇ ಇಲ್ಲ ನಾನು. ರಾತ್ರಿ ಆದರೂ ಇಷ್ಟು ರಾತ್ರಿಗಾರು ಪಾರ್ಸಲ್ ಮಾಡ್ತೇನೆ ನಾನು, ಇಟ್ಕೊಳ್ಳೋದಿಲ್ಲ. ಕಳ್ಸರಿ ಇಲ್ಲಿ ಹಿಡ್ಕೊಂಡವ್ರಲ್ಲ ಅಣ್ಣನ ಮನೆ ಹತ್ರ, ಇದೇ ಕಾಳಿಂಗ್ ಸ್ವಲ್ಪ ದೊಡ್ಡದದು. ಅವ್ರು ಭಾರಿ ಕಷ್ಟ ಆಗಿತ್ತು ಅದಕ್ಕೆ. ಹೊಳೆಗೆಲ್ಲ ಹೋಗಿ ಹೊಳೆಗೆ ಹೋಯ್ತದ. ಹೊಳೆ ಬೋಡೋಯ್ತಲ್ಲ, ನಮ್ಮ ಮಕ್ಕಳೆಲ್ಲ ಇದ್ದಿದ್ರಲ್ಲ. ನಿಮ್ಗೆ ನೆನಪಿಲ್ಲ? 3-4 ದಿನ ಕೆಳಗೆ 3 ವರ್ಷ ಆಯ್ತಾ ಮಕ್ಕಳೆಲ್ಲ ಇದ್ದೀರ ಅಂತ ಇದು ಗೆದ್ದವಿಲ್ಲಾಗ 7:30 8:30 ಚಿಲ್ರಿ ಇಲ್ಲೇ ಕೆಳಗೆ ಅದ್ರ ಬಂದು ಸಾಮಾನ್ಯ 4 ಗಂಟೆ ಸುರಿ ಬಂದಿದೆ. ಜನ ಒಟ್ಟಾರ ದುಡ್ಕೊಂಡ್ರುಗಳ ಜನ ಹಾರಿ ದಿಕ್ಕ. ಇದು ಮರಾಠಿ ಹುಡುಗಿ ಫೋನ್ ಮಾಡಿದ್ದ ಅದಲ್ಲ, ಅದು ಪೆಟ್ಟದ್ದಾವು. ನಾವು ದುಡ್ಡು ಕೊಟ್ಟಿದ್ದೆ. ಅದು ಆ ದಿವಸ ಇವರು ದುಡ್ಡೆಲ್ಲ ಕೊಟ್ಟಿದ್ದು ತೊಂದ್ರೆ ಇಲ್ಲ. ಇಲ್ಲೇ ತೋಟದಲ್ಲಿ ಹಿಡಿದ್ ನೀವು. ಮತ್ತೆ ಯಾರಿಲ್ಲ. ನನ್ನ ಮಗ ಇದ್ದಿದ್ದ. ನೆನಪಿರೋದಿಲ್ಲ ಒಂದೆರಡಲ್ಲ. ಈಗ ಸುಮಾರು ದಿವಸ ಆಯ್ತಾ ನಮಗೆ ಈ ಕೆಲಸ ಮಾಡ್ತಾ ಇದ್ರೆ ಒಂಚೂರು ಮನುಷ್ಯಗೆ ನೆಮ್ಮದಿ. ಇಲ್ಲದಿದ್ರೆ ಒಂದ್ಸಲ ಸ್ವಲ್ಪ ಹಿಂದೆ ಇರೋದು ಕೂಡಲೇ ನಮಗೆ ಕೆಲಸ ಒಂದ್ಸಲ ದೊಡ್ಡ ಆಗಿದೆ. ಸರ್ ಇದನ್ನು ನಮಸ್ಕಾರ ಸ್ನೇಹಿತರೆ, ನೆಕ್ಸ್ಟ್ ನಮ್ಮ ಸುಪ್ಪಂದ. ಇವತ್ತು ನಮ್ಮ ವಿಜಯ್ ಸರ್ ಅವರು ವಿಜಯ್ ಸರ್ ಗೈಡ್ರವರು ನನಗೆ ಒಂದು ಕರೆ ಮಾಡಿದರು. ಅವರ ಕರೆ ಮೇರೆಗೆ ನಾನು ಸ್ಥಳಕ್ಕೆ ಎಲ್ಲೂರು ನಾರಾಯಣ ಹೋಬಳಿದಾರಂತ ಅವ್ರ ಮನೆಯಲ್ಲಿ ಹಾವು ರಾತ್ರಿ ಬಂದಿದ್ದಂತೆ. ಆದರೂ ಅವರು ರಾತ್ರಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗಾಗಿ ಯಾರಿಗೂ ಒಂದು ಕರೆ ಮಾಡಿ ವಿಷಯ ತಿಳಿಸ್ತಿಲ್ಲ. ಆದರೂ ಏನೋ ಆ ಹಾವಲ್ಲೇ ಉಳಿತು, ತಗಡಿನ ಚಡಿಯಲ್ಲಿತ್ತು. ಭಾಳ ತ್ರಾಸಾಯಿತು. ನಮ್ಮ ಜೊತೆಯಲ್ಲಿ ವಿಜಯ್ ಸರ್ ಅವರು ತುಂಬ ಶ್ರಮಪಟ್ಟರು. ಮತ್ತು ಅದನ್ನು ಹೇಗೂ ಒಂದು ಲಾಕ್ ಮಾಡಿ ಸೆರೆ ಹಿಡಿದು ಈಗ ಕಾಡಲ್ಲಿ ಬಿಡ್ತಾ ಇದ್ದೇನೆ. ಯಾಕಂದರೆ ನಮಗೆ ಡಿಪಾರ್ಟ್ಮೆಂಟ್ ಅವರು ಹತ್ತಿರ ಇದ್ದರೆ ನಮಗೆ ಭಾಳ ಒಳ್ಳೆಯದು. ಯಾಕೆಂದರೆ ಉದಯವಾಣಿಯಲ್ಲಿ ಒಂದು ಪ್ರಕಟಣೆ ಆಗಿದೆ ಈ ಹಿಂದೆ, ಕಿಂಗ್ ಕೋಬ್ರಾ ಇಂಥವೆಲ್ಲ ಹಿಡುವಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇದ್ದರೆ ಒಳ್ಳೆಯದು. ನಮಗೆ ಹಿಡಿಲಿಕ್ಕೂ ಸಹ ಅವರು ಪರ್ಮಿಷನ್ ಕೊಡಲಿಲ್ಲ. ಯಾಕಂದರೆ ಈ ಹಿಂದೆ ಒಂದು ಸಾಗರದಲ್ಲಿ ಒಂದು ಇನ್ಸಿಡೆಂಟ್ ನಡೆದಿತ್ತು. ಶಿವಮೊಗ್ಗದಲ್ಲಿ ಒಂದು ಹೆಬ್ಬಾವನ್ನು ಪ್ಲಾಸ್ಟರ್ ಹಾಕಿ ಚಿತ್ರಹಿಂಸೆ ಕೊಟ್ಟು ರಸ್ತೆ ಮೇಲೆಲ್ಲ ಭಾಳ ಎಳೆದಾಡಿ ಎಲ್ಲ ಇದು ಮಾಡಿದರು. ಹಾಗಾಗಿ ಯಾರೋ ಮಾಡಿದ ತಪ್ಪಿಗೆ ನಾವು ಭಯಭೀತರಾಗಿದ್ದೇವೆ ಈಗ. ಯಾಕಂದರೆ ಡಿಪಾರ್ಟ್ಮೆಂಟ್ ಅವರು ಇದ್ದ ಹೊರತು ನಾವು ಹೋಗೋದಿಲ್ಲ ಯಾವ ಕೆಲಸಕ್ಕೂ. ಮತ್ತು ನೀವು ಸಹ ಯಾವುದೇ ಹಾವು ಬರಲಿ ಮೊದಲು ಅರಣ್ಯಾಧಿಕಾರಿಯವರಿಗೆ ಡಿಪಾರ್ಟ್ಮೆಂಟ್ ಅವರಿಗೆ ನೀವು ತಿಳಿಸಿ, ಆನಂತರ ಅವ್ರು ನಮ್ಮ ನಂಬರ್ ಕೊಡ್ತಾರೆ, ಇಲ್ಲ ಸ್ವತಃ ಅವರೇ ನಮ್ಮ ಕರೆ ಮಾಡಿ ಹೇಳ್ತಾರೆ. ಯಾಕಂದರೆ ಹಾವುಗಳನ್ನು ಯಾರೂ ಕೊಲ್ಲುವಂಗಿಲ್ಲ. ಮೊನ್ನೆ ಕೂಡ ಒಂದು ಹೆಬ್ಬಾವನ್ನು ಕೊಲ್ಲಬೇಕಂತೇಳಿ ಭಾಳ ಪ್ರಯತ್ನ ಮಾಡಿದರು. ಅವರಿಗೆ ನಾನು ಸ್ವಲ್ಪ ಧಮಕಿ ಹಾಕಿದ್ದೇನೆ ಮೊನ್ನೆ. ಯಾಕಂದರೆ ಹೆಬ್ಬಾವೆಲ್ಲ ನೀವು ಹೊಡೆದು ಕೊಂದು ಹಾಕಿದರೆ ಗೊತ್ತಾಗಿದ್ದರೆ, ನನಗೆ ಗೊತ್ತಾಗಿದ್ರು ಕೂಡ ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಮೆಸೇಜ್ ಕೊಡ್ತೇನೆ. ಯಾಕಂದ್ರೆ ಆನೇಬಲ್ ಬೇಲು ಹೆಬ್ಬಾವೆಲ್ಲ ದಯವಿಟ್ಟು ಕಾಡು ಪ್ರಾಣಿಗಳನ್ನು ಮುಟ್ಟಬೇಡಿ. ನಿಮ್ಮ ಹತ್ರ ಆಗದಿದ್ದರೆ ಸಡನ್ನೇ ವೈಲ್ಡ್ ಲೈಫ್ ಅವರಿಗೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಸಂಬಂಧಪಟ್ಟಂತಹ ಗೈಡ್ರಿಗೆ, ವಾಚರ್ ಅವರಿಗೆ ಫೋನ್ ಮೂಲಕ ಇನ್ಫಾರ್ಮೇಷನ್ ಕೊಡಿ. ಅವರು ಸದಾಕಾಲ ಬರ್ತಾರೆ, ಆಯಿತಾ. ಕೆಲವೊಮ್ಮೆ ಅವರು ಬ್ಯುಸಿ ಇರ್ತಾರೆ, ನಮ್ಮ ಹಾಗೆ ಬ್ಯುಸಿ ಇರ್ತಾರೆ. ಆವಾಗ ಫೋನು
ಪಿಕ್ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ಅವ್ರದ್ದು ಒಂದು ತುಂಬ ಕೆಲಸದ ಮೇಲೆ ತುಂಬ ಟೆನ್ಷನ್ ಇರ್ತದೆ. ಹಾಗಾಗಿ ಕೆಲವು ಕಂಪ್ಲೇಂಟ್ ಮಾಡ್ತಾರೆ ಫೋನ್ ಎತ್ತೋದಿಲ್ಲ ಅಂತೇಳಿ. ಫೋನ್ ಎತ್ತೋದಿಲ್ಲ ಅಂತೇಳಿ ಹೇಳಲಿಕ್ಕಾಗೋದಿಲ್ಲ, ಅವರಿಗೂ ಹಲವಾರು ಕೆಲಸಗಳಿರ್ತವೆ. ಹಾಗಾಗಿ ದಯವಿಟ್ಟು ಅವುಗಳು ಬಂದ ತಕ್ಷಣ ಅರಣ್ಯ ಇಲಾಖೆಯವರಿಗೆ ನೀವು ತಿಳಿಸಿ, ಆಮೇಲೆ ನಮ್ಗೆ ಕರೆ ಮಾಡಿ, ಇಲ್ಲ ಅರಣ್ಯ ಇಲಾಖೆಯವರೇ ನಮ್ಗೆ ಕರೆ ಮಾಡಿ ಹೇಳ್ತಾರೆ. ನೋಡಿ, ಈ ವಿಡಿಯೋನ ನಾನು ಶೋಗೋಸ್ಕರ ಮಾಡೋದಲ್ಲ, ನಿಮಗೂ ಒಂದು ಉಪಕಾರ ಆಗಬೇಕು. ನಮ್ಮ ತೋಳಲ್ಲಿ ಬಲ ಇರೋವರಿಗೆ ನಾವು ಕೊಡುವಂಥ ಸರ್ವಿಸನ್ನು ಕೊಡ್ತೇವೆ. ಆರಾಮಿಲ್ದಿತ್ತು ಸರ್, ಸ್ಟಿಕ್ ಕೊಡಿ. ಆರಾಮಿಲ್ದಿದ್ರೂ ಕೂಡ ನಾನು ಬರ್ತೇನೆ, ಯಾಕಂದರೆ ಹಾವನ್ನು ಹಿಡಿದು ಸುರಕ್ಷಿತ ಜಾಗದಲ್ಲಿ ನಾವು ಬಿಡ್ತೇವೆ. ನೋಡಿ, ಮನೆ ಮಾರ್ಗದಲ್ಲಿ ಬಿಡುವುದಿಲ್ಲ. ಇದು ದೊಡ್ಡ ಅರಣ್ಯ ಪ್ರದೇಶ, ಆದ್ದರಿಂದ ಇದನ್ನು ಒಳ್ಳೆಯ ಜಾಗದಲ್ಲಿ ಅದಕ್ಕೆ ಬಿಡ್ತಾ ಇದ್ದೇನೆ ನಾನು. ದಯವಿಟ್ಟು ಈ ವಿಡಿಯೋ ನೋಡಿದವರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಹೇಗಿದೆ ನೋಡಿ, ಗಂಡು ಇದು. ಆ ಕಡೆ ಹೋಗುತ್ತೆ, ಕೆಳಗೆ ಡೌನ್ ಕಡೆ. ದಯವಿಟ್ಟು ಈ ವಿಡಿಯೋ ನೋಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾವ ಕಾರಣಕ್ಕೂ ಹೆಬ್ಬವನ್ನೆಲ್ಲ ಕೊಲ್ಲೋದು, ಕುದ್ರಾಳನೂ ಕೊಲ್ಲೋಕ್ಕೂ ನಿಮಗೆ ರೈಟ್ಸ್ ಇಲ್ಲ, ಆಯಿತಾ? ಈ ಹಿಂದೆ ಒಬ್ಬರು ಶೇರಿಗಾರರೇ ನನಗೆ ಕರೆ ಮಾಡಿದರು. ಕರೆ ಮಾಡಿ ಅವರು ನನಗೆ 500 ಕೊಡ್ತೆ 200 ಕೊಡ್ತೆ ಸತ್ತಾಯಿಸಿದ್ರು. ಕಡೆಗೆ ಅವರೇ ಬಡ್ದಾಕರು. ಕಡೆಗೆ ಸಂಬಂಧಪಟ್ಟಂಥ ಬೈಂದೂರವರಿಗೆ, ನಾನು ಡಿಪಾರ್ಟ್ಮೆಂಟವರಿಗೆ ತಿಳಿಸಿದ್ದೇನೆ. ದಯವಿಟ್ಟು ಅಂಥದ್ದೆಲ್ಲ ಮಾಡಿಬಿಡಿ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮ ಜನಮೆಚ್ಚಿನ ಜನಸ್ನೇಹಿತ ಸ್ನೇಕ್ ತಮಾಸ್ ಒಪ್ಪಂದ. ನಮ್ಮ ವಿಜಯ್ ಸರ್ ಅವರಿಗೆ ತುಂಬ ಧನ್ಯವಾದಗಳು.